ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಯಾವುದೇ ಒಂದು ಸಾಸ್ ಯೂಸ್ ಮಾಡ್ದೇನೆ ಮತ್ತು ನಾವು ಎಕ್ಸ್ಟ್ರಾ ರಿಪೀಟಾಗಿ ಫ್ರೈ ಮಾಡ್ದೇನೆ ಒಂದೇ ಸಾರಿ ಫ್ರೈ ಮಾಡುವಂತಹ ಕ್ಯಾಬೇಜ್ ಡ್ರೈ ಗೋಬಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಸಣ್ಣ ಕ್ಯಾಬೇಜ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ನೀರೆಲ್ಲ ಸೋಸಿಟ್ಕೊಂಡಾದ್ಮೇಲೆ 1 ಇಂಚು ಶುಂಠಿ, ಹಾಗೆ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ, ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸರು ಸಿಪ್ಪೆಲ್ಲ ತೆಗೆದು ಅದನ್ನು ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 4 ಸ್ಪೂನು ಅಕ್ಕಿ ಹಿಟ್ಟು, 4 ಸ್ಪೂನು ಮೈದಾ ಹಿಟ್ಟು, 1-2 ಸ್ಪೂನು ಕಾರ್ನ್ಫ್ಲೋರು, 1 ಸ್ಪೂನು ಕಡಲೆ ಹಿಟ್ಟು, ಹಾಗೆ 1/4 ಸ್ಪೂನಷ್ಟು ಚಿಲ್ಲಿ ಪೌಡರು, 1/2 ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ನಿಮಗೆ ಖಾರ ಏನಾದರೂ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತಂದರೆ ಇನ್ನೂ 1/2 ಸ್ಪೂನ್ ಎಕ್ಸ್ಟ್ರಾ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೋದು. ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದೀವಲ್ವ, ಹಾಗಾಗಿ ಖಾರ ಜಾಸ್ತಿ ಆಗುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಾರಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಬಜ್ಜಿಗೆ ಹಿಟ್ಟನ್ನ ಕಲಸೋ ಥರ ನೀರನ್ನ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡಿ. ಇದು ಬೋಂಡ ಮಾಡ್ತೀವಲ್ವ, ಆ ಒಂದು ಹದದಲ್ಲಿ ಬೋಂಡ ಮತ್ತು ವಡೆಗೆ ನಾವು ಯಾವ ರೀತಿ ಕಲಿಸ್ಕೊತೀವಿ ಆ ಒಂದು ಹದವಾಗಿ ನಾವು ಕಲಸಿಟ್ಕೊಳ್ಬೇಕು. ಸೊ ಒಂದು 15 ಮಿನಿಟ್ಸು ಅದನ್ನು ಒಂದು ಪ್ಲೇಟ್ನ ಅಥವಾ ಒಂದು ಲಿಡ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಬಿಡಿ. ಯಾಕಂದರೆ ನೀಟಾಗಿ ನಾವು ಕಲಿಸಿರೋ ಐಟಮ್ಸ್ ಎಲ್ಲ ಕ್ಯಾಬೇಜ್ಗೆ ಚೆನ್ನಾಗಿ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು 15 ಮಿನಿಟ್ಸ್ ಆದಮೇಲೆ ಸ್ಟವ್ ಮೇಲೆ ಒಂದು ಬಾಣಲಿ ಅಥವಾ ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಈ ರೀತಿ ಬೋಂಡ ಯಾವ ರೀತಿ ನಾವು ಹಾಕ್ತೀವಿ ಹಾಗೆಯೇ ಸ್ವಲ್ಪನೇ ಉಂಡೆನ ಹಾಕ್ಕೊಂಡು ಹೋಗೋದು. ಸೊ ಅದು ಹಾಕಿದ್ಮೇಲೆ ಒಂದು ಮಿನಿಮಮ್ ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸು ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಎರಡೂ ಕಡೆಯೂ ಚೆನ್ನಾಗಿ ತಿರುಗಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಯಾಕಂದರೆ ಒಳಗಡೆ ಇರೋವಂಥ ಕ್ಯಾಬೇಜ್ ಎಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟಿಯಾಗಿರುತ್ತೆ, ನಮಗೆ ಒಂದು ಗೋಬಿ ಟೇಸ್ಟ್ನ ಕೊಡುತ್ತೆ. ನಾವು ಯಾವುದೇ ರೀತಿ ಸಾಸ್ ಯೂಸ್ ಮಾಡಿಲ್ಲ ಅಂದ್ರೂ ಹಾಗೆ ಮತ್ತೆ ನಾವು ರಿಪೀಟು ಒಗ್ಗರಣೆ ಮಾಡ್ತೀವಲ್ವ, ಈರುಳ್ಳಿ ಹೂವು ಅದೆಲ್ಲ ಹಾಕಿಲ್ಲ ಅಂದರೂ ಕೂಡ ನಮಗೆ ಗೋಬಿ ಟೇಸ್ಟು ಸಿಗುತ್ತೆ ಇದರಲ್ಲಿ. ಮತ್ತು ಫ್ರೆಂಡ್ಸ್, ನಾನಿಲ್ಲಿ ಯಾವುದೇ ಒಂದು ಫುಡ್ ಕಲರ್ನ ಯೂಸ್ ಮಾಡಿಲ್ಲ. ಬಟ್ ಇಲ್ಲಿ ನೈಟ್ ಟೈಮ್ ಮಾಡೋದ್ರಿಂದ ಆ ಒಂದು ಲೈಟ್ ಬೆಳಕನ್ನ ಫ್ಲ್ಯಾಶ್ ಅದ್ರ ಮೇಲೆ ಬೀಳ್ತಾಯಿತ್ತು. ಹಾಗಾಗಿ ಆ ಒಂದು ರಿಫ್ಲೆಕ್ಷನಿಂದ ಕಲರ್ ಈ ರೀತಿ ನಿಮಗೆ ಬ್ರೈಟ್ನೆಸ್ ಕಾಣಿಸ್ತಿದೆ ಅಷ್ಟೇ. ಬಟ್ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಬಿಟ್ಟು ಯಾವುದೇ ಫುಡ್ ಕಲರ್ನ ಯೂಸ್ ಮಾಡಿಲ್ಲ. ಎಲ್ಲನೂ ನ್ಯಾಚುರಲ್ ಆಗಿರಲಿ, ಹೆಲ್ದಿ ಆಗಿರಲಿ ಅನ್ನೋಕ್ಕೋಸ್ಕರ ನಾನು ಯಾವುದೇ ಫುಡ್ ಕಲರ್ನ ಯೂಸ್ ಮಾಡಿಲ್ಲ. ಸೊ ಆಮೇಲೆ ನಾನು ಕಲರ್ ಯೂಸ್ ಮಾಡಿದ್ದೀನಿ ಅಂತ ತಪ್ಪು ತಿಳ್ಕೊಕ್ಕೆ ಹೋಗಬೇಡಿ. ಇದು ಕಲರ್ ನೋಡಿಬಿಟ್ಟು ಒಂದು ಫ್ಲ್ಯಾಶ್ಗೆ ಆ ರೀತಿ ನಿಮಗೆ ರಿಫ್ಲೆಕ್ಟ್ ಆಗ್ತಾಯಿದೆ. ಸೊ ನೋಡಿ, ಆಲ್ಮೋಸ್ಟ್ ಎಲ್ಲ ಈಗ ಒಂದು ಚೆನ್ನಾಗಿ ಬೆಂದಿದೆ. ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡೆ. ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ತುಂಬಾ ಕ್ರಂಚಿ ಆಗಿದೆ, ಟೇಸ್ಟಿಯಾಗೂ ಕೂಡ ಇದೆ. ಹಾಗೆ ನಿಮಗೆ ಇನ್ನೊಂದು ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಈ ಕ್ಯಾಬೇಜಿಂದ ನಮಗೆ ನಮ್ಮ ಹೇರ್ಗೆ, ನೈಲ್ಸ್ಗೆ, ಹಾಗೆ ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು. ಹಾಗೆ ಕ್ಯಾನ್ಸರ್ನೂ ಕೂಡ ತಡೆಯುವಂಥ ಒಂದು ಕೆಪಾಸಿಟಿ ಈ ಒಂದು ಕ್ಯಾಬೇಜ್ನಲ್ಲಿದೆ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾನು ಅಪ್ಲೋಡ್ ಮಾಡಿರೋಂಥ ಇನ್ನುಳಿದ ವೀಡಿಯೋಸ್ನೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.